ಪೆಟ್ರೋಲಲ್ಲಿ ಸ್ಟಾರ್ಟ್ ಆಯ್ತು ಗಾಡಿ. ಪೆಟ್ರೋಲ್ ಸ್ಟಾರ್ಟ್ ಆಗಿದೆ. ಹಾಂ, ಪೆಟ್ರೋಲ್ ಸ್ಟಾರ್ಟ್. ಎಕ್ಸ್ಟ್ರಾ ಸ್ವಿಚಸ್ ಕೊಟ್ಟಿರ್ತೀವಿ. ಹಾಂ, ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಸ್ವಿಚ್ ಇದೆ, ಇಲ್ಲಿದೆ ಸ್ವಿಚ್ ನೋಡಿ. ಇದಾಯ್ತಾ? ಇದನ್ನು ಕೆಳಗೆ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಆಗುತ್ತೆ. ಸ್ವಾಪಿಂಗ್ ಹೆಂಗಂದ್ರೆ ತೆಗಿಯೋದು ಈ ಥರ ಬ್ಯಾಟ್ರಿ, ವಾಪಸ್ಸು ಚಾರ್ಜ್ ಆಗಿರೋ ಬ್ಯಾಟ್ರಿನ ಈ ಥರ ಹಾಕೊಳ್ಳಿ. ಇದನ್ನ ಬೆಲ್ಟ್ನ ಹಿಂಗೆ ಟೈಟ್ ಮಾಡ್ಕೊಳ್ಳಿ. ಇದನ್ನು ವಾಪಸ್ ಹಿಂಗೆ ಕನೆಕ್ಟ್ ಮಾಡಿ MCB ಆನ್ ಮಾಡಿ ಅಷ್ಟೇ. ಸೊ ಇದೆಲ್ಲ ಗಾಡಿ ಆಲ್ಮೋಸ್ಟ್ ಕನ್ವರ್ಷನಿಗೆ ಬಂದು ನಿಂತಿರೋದು. ಇದೆಲ್ಲನೂ ಹೌದು, ಎಲ್ಲ ಕನ್ವರ್ಷನಿಗೆ ಬಂದಿರೋದು. ಏನು ಈಗ ಆಲ್ಮೋಸ್ಟ್ ಮಂತ್ಲಿ ಒಂದು 45ರಿಂದ 50 ಗಾಡಿ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ. 2014ನೇ ಮಾಡೆಲ್ ಜುಪಿಟರು ಇವಾಗ 2024, 10 ವರ್ಷ ಆಯಿತು. 10 ವರ್ಷದೊಳಗಡೆಗೆ ಮೇಲ್ಗಡೆಗೆಲ್ಲ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನನ್ನ ಗಾಡಿ ಚೆನ್ನಾಗಿದೆ ಅಂತ ಬಿಚ್ಚಿದ ಮೇಲೆ ಅದರ ಹಣೆ ಬರ ಗೊತ್ತಾಗ್ತದೆ. ಇವಾಗ ಇದನ್ನ ಕನ್ವರ್ಟ್ ಆದಮೇಲೆ ಆರಾಮ್ಸೆ ಒಂದು 80 ಕಿಲೋಮೀಟರ್ ತನಕ ಹೋಗುತ್ತೆ ಗಾಡಿ. ಒಂದು ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟರ್ ತನಕ ಹೋಗುತ್ತೆ. ನಮ್ಮ ಹತ್ರ ಬನ್ನಿ, ಅರ್ಧಕ್ಕೆ ಅರ್ಧ ಬೆಲೆಗೆ ನಾವು ಪೇಂಟಿಂಗ್ ಮಾಡಿಸ್ಕೊಡ್ತೀವಿ. ಒರಿಜಿನಲ್ ಪೇಂಟ್ ನೋಡಿ, ಇದು ಹೆಂಗಿದೆ ಫಿನಿಶಿಂಗ್ ನೋಡಿ. ಇದು ಪೇಂಟ್ ಆಗಿರೋದು ಇದು ಗಾಡಿ. ಇದು ಅಷ್ಟೇ, ಇದು ಪೇಂಟಿಂಗ್ ಆಗಿರೋದು. ಇದೆಲ್ಲ ಏನಂದ್ರೆ ಇದು ಸ್ಟಿಕರಿಂಗ್ ಆಗಿಲ್ಲ ಇನ್ನು. ಸ್ಟಿಕರಿಂಗ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ. ಹೊರಗಡೆ ಒಂದಷ್ಟು ಗಾಡಿ ರೆಡಿ ಮಾಡಿಟ್ಟಿದ್ದೀವಿ. ಸ್ಟಿಕರಿಂಗ್ ಆದ್ಮೇಲೆ ನೋಡ್ಕೋಬಹುದು. ಇಂಜಿನ್ ಅನ್ನ ತೆಗೆದ್ಬಿಟ್ಟು ನಮ್ಮ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕಿಟ್ ನ ಹಾಕಿರೋದು. ಅದು ಬಂದು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಹೈಬ್ರಿಡ್ ಇದು. ಅದಕ್ಕೆ ಎಕ್ಸಿಸ್ಟಿಂಗ್ ಹಬ್ಬಿಗೆ ನಿಮಗೆ ನಾವು ಮೋಟರ್ ಹಾಕಿರೋದು. ಆಲ್ಮೋಸ್ಟ್ 3 ವರ್ಷದಿಂದ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಯಾವುದೇ ಥರದ್ದು ಏನು ಸಮಸ್ಯೆ ಗಾಡಿ ಬಂದಿಲ್ಲ. ಬರೀ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾವು ಏನಾಯ್ತು ನಿಮ್ಗೆ ಎನ್ಕ್ವೈರೀಸ್ ಇದ್ರೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ. ಈ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಾವು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಈ ಒಂದು ಟ್ರಾಫಿಕ್ ಜಂಜಾಟದಲ್ಲಿ ನಾವು ಗಾಡಿ ಓಡಿಸೋದೇ, ಒಂದು ಟ್ರಾವೆಲಿಂಗ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಅದರಲ್ಲೂ ಕೂಡ ನಾವು ಗಾಡಿಗೆ ಪೆಟ್ರೋಲ್ ಹಾಕಿ ಮೇಂಟೈನ್ ಹೆಂಗಪ್ಪ ಮಾಡೋದಂತ ಕೂಡ ನಾವು ದಿನನಿತ್ಯ ಕೂಡ ಯೋಚನೆ ಮಾಡ್ತಿರ್ತೀವಿ. ಯಾಕಂದರೆ ಕೆಲವೊಂದು ಗಾಡಿಗಳು ಮೈಲೇಜ್ ಕೊಡಲ್ಲ, ಕೆಲವೊಂದು ಗಾಡಿಗಳು ಮೈಲೇಜ್ ಕೊಡುತ್ತೆ. ಮೈಲೇಜ್ ಕೊಟ್ಟರು ಕೂಡ ನಾವು ಈ ಒಂದು ಟ್ರಾಫಿಕ್ ಜಂಜಾಟದಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಓಡಿಸುವಂಥ ಒಂದು ದೊಡ್ಡ ಸವಾಲನ್ನು ನಾವು ಪ್ರತಿಯೊಬ್ಬರು ಕೂಡ ಎದುರಿಸಿದ್ವಿ. ಸೊ ಡೋಂಟ್ ವೆರಿ, ಯಾಕಂದರೆ ನಾವು ನೋಡ್ತಿರ್ಬೋದು ಇಲ್ಲಿ ಗ್ರೀನ್ ಟೈಗರ್. ಸೊ ಇಲ್ಲಿ ರೆಟ್ರೋ ಫಿಟ್ಟಿಂಗ್ ಸೆಂಟರ್ ಅಂತೇಳಿ ಬಂದಿದ್ದೀವಿ ನೋಡಿ. ಈ ಥರ ಹಳೆ ಗಾಡಿಗೆ ಈ ಥರ ಹಳೆ ಗಾಡಿ ಇರುತ್ತಲ್ವ, ಸೊ ಈ ಹಳೆ ಗಾಡಿನ ಈ ಪೆಟ್ರೋಲ್ ಗಾಡಿ ಆಗಿದ್ರು ಕೂಡ ಇದನ್ನು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಕೊಡ್ತಾ ಇರುತ್ತೆ. ಸೊ ನೋಡೋಣ ಒಳಗಡೆ ಯಾವ ರೀತಿ ಕೆಲಸಗಳು ನಡೀತಿದೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ ಸರ್. ನಮಗೆ ಒಂದು ಕುತೂಹಲ ಇತ್ತು ಹೊರಗಡೆ ನೋಡಬೇಕಾದ್ರೆ ಬೋರ್ಡು. ಸೊ ಪೆಟ್ರೋಲ್ ಗಾಡಿನ ಯಾವ ರೀತಿ ಒಂದು ಬ್ಯಾಟ್ರಿ ಗಾಡಿನಾಗಿ ಕನ್ವರ್ಟ್ ಮಾಡ್ತಾರೆ ಅಂತೇಳಿ. ಸೊ ಇಲ್ಲಿ ಸಾಕಷ್ಟು ನಾವು ಹಳೆ ಗಾಡಿಗಳನ್ನು ನೋಡ್ತಿದ್ದೀವಿ, ಹೊಸ ಗಾಡಿಗಳು ಕೂಡ ನೋಡ್ತಿದ್ದೀವಿ ಸರ್. ಇಲ್ಲಿ ಯಾವ ರೀತಿ ಕೆಲಸಗಳು ನಡೆಯುತ್ತೆ, ಸೊ ಯಾವ ರೀತಿ ಅದನ್ನು ಚೇಂಜ್ ಮಾಡ್ತೀರಂತ ನೀವು ತಿಳಿಸ್ಕೊಡ್ಬೇಕು ನಮಗೆ. ಬನ್ನಿ. ಖಂಡಿತ ಸರ್. ಫಸ್ಟ್ಲಿ ನಮ್ಮ ಈ ರೆಟ್ರೋಫಿಟ್ಮೆಂಟ್ ದುನಿಯಾಗೆ ವೆಲ್ಕಮ್. ಬನ್ನಿ, ನಿಮಗೆ ತೋರಿಸ್ತೀನಿ. ರೆಟ್ರೋಫಿಟ್ಮೆಂಟ್ ಅಂದರೆ ಎಷ್ಟೋ ಜನಕ್ಕೆ ಏನು ಅಂತಲೇ ಎಸ್. ಸೊ ರೆಟ್ರೋಫಿಟ್ಮೆಂಟ್ ಅಂದರೆ ಬರೀ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡೋದು ಅನ್ನೋದು ಒಂದು ಭಾವನೆ ಇದೆ. ಇದರೊಳಗಡೆ ನಾವು 2 ಮಾಡ್ತಾ ಇದ್ದೀವಿ. ಏನಂದರೆ ಮೊದಲಿಗೆ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕಲ್ಲಿ ಮತ್ತು ಪೆಟ್ರೋಲಲ್ಲಿ 2 ಓಡಿಸ್ಬೋದು. ಅದನ್ನು ಹೈಬ್ರಿಡ್ ಅಂತ ಕರಿತೀವಿ. ಹೈಬ್ರಿಡ್ ಅಂದರೆ ಇವಾಗ ಕಾರ್ಗಳು ಬಂದಿದೆ ಲೇಟೆಸ್ಟು. ಹೌದು ಸರ್. ಗ್ರೀನ್ ಟೈಗರ್ ಬಂದು ಸುಮಾರು 3 ವರ್ಷದ ಹಿಂದೆ, ಅಂದರೆ ಈ ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡೋದು ಅಥವಾ ಹೈಬ್ರಿಡ್ ಅನ್ನೋ ಏನು ಕಾನ್ಸೆಪ್ಟ್ ಇದೆ, ಫಸ್ಟ್ ಇಡೀ ಏಷ್ಯಾದಲ್ಲೇ ಅಥವಾ ಇಂಡಿಯಾದಲ್ಲೇ ಫಸ್ಟ್ ಕಂಪ್ನಿ ಹೈಬ್ರಿಡ್ ಪೆಟ್ರೋಲ್ ಅಂದರೆ ಈ ಸ್ಕೂಟ್ರ್ ಇಂಡಸ್ಟ್ರಿ ಒಳಗಡೆ, 2 ವೀಲರ್ ಇಂಡಸ್ಟ್ರಿ ಒಳಗಡೆಗೆ ಫಸ್ಟ್ ಬಂದಂತಹ ಒಂದು ಕಂಪ್ನಿ ಇದು. ತದನಂತರ ಸಕ್ಸಸ್ ಕಂಡ್ಕೊಂಡಾದ್ಮೇಲೆ ಇವಾಗ ಅದೇ ಒಂದು ಪೆಟ್ರೋಲ್ ಗಾಡಿನ ಹೈಬ್ರಿಡ್ ಹಾಗೂ ಎಲೆಕ್ಟ್ರಿಕ್ ಕೂಡ ಕನ್ವರ್ಟ್ ಮಾಡ್ಬೋದು ಅಂತ ಮಾಡಿದ್ದೀವಿ. ಇದು ನಮ್ಮ ರೆಟ್ರೋಫಿಟ್ ಸೆಂಟರ್. ಇಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಗುರುಗ್ರಾಮು, ಡೆಲ್ಲಿ, ಗುಜರಾತ್ ಇಂಥ ಕಡೆಗಿದೆ. ಸೊ ಬ್ಯಾಟ್ರಿ ಎಲ್ಲ ಇಲ್ಲೇ ಅಸೆಂಬಲ್ ಮಾಡ್ತೀವಿ. ಬ್ಯಾಟ್ರಿ ಕೂಡ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಓನ್ ಮ್ಯಾನುಫ್ಯಾಕ್ಚರಿಂಗು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ರ್ಯಾಂಪ್ ಈ ಕಡೆಗೆಲ್ಲ ನೋಡ್ತಾ ಇರೋದು. ಸೊ ಇದೆಲ್ಲ ಗಾಡಿ ಆಲ್ಮೋಸ್ಟ್ ಕನ್ವರ್ಷನಿಗೆ ಬಂದು ನಿಂತಿರೋದು. ಹೌದು, ಎಲ್ಲ ಕನ್ವರ್ಷನಿಗೆ ಬಂದಿರೋದು. ಏನು ಈಗ ಆಲ್ಮೋಸ್ಟ್ ಮಂತ್ಲಿ ಒಂದು 45ರಿಂದ 50 ಗಾಡಿ ಆಲ್ಮೋಸ್ಟ್ ಮಾಡ್ತಾ ಇದೀವಿ ಇವಾಗ. ಅಂದರೆ ಜನಕ್ಕೆ ಫಸ್ಟ್ ಆಫ್ ಆಲ್ ಒಂದು ಇನ್ಫಾರ್ಮೇಷನ್ ಇರಲಿಲ್ಲ ಜನರಿಗೆ, ಅಂದರೆ ಈ ಥರನೂ ಮಾಡ್ಬೋದಾ ಅಂತ ಒಂದು ಅವೇರ್ನೆಸ್ ಇರಲಿಲ್ಲ. ಈಗ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಜನನು ತುಂಬ ಎನ್ಕ್ವೈರಿ ಮಾಡಿ ಬಂದು ಟೆಸ್ಟ್ ರೈಡ್ ಮಾಡಿ ಇಷ್ಟಪಟ್ಟು ಕನ್ವರ್ಟ್ ಮಾಡಿಸ್ಕೊತಾ ಇದೆ. ಈಗ ಇಲ್ಲಿ ಜಸ್ಟ್ ನೋಡೋದ್ರಲ್ಲ, ಈಗ ವೆಲ್ಡಿಂಗ್ ಮಾಡಿ ಇದು ಮಾಡ್ತಾ ಇದ್ದಾರಲ್ಲ, ಇದು ಈ ಗಾಡಿ ಬಂದು ಜುಪಿಟರ್ ಏನು ಒಂದು 2014ನೇ ಮಾಡಲು ಜುಪಿಟರ್ ಅದು. ಸೊ ಇವಾಗ ಹೊರಗಡೆ ನಾನು ನೋಡೋದಕ್ಕೆ ನಿಮಗೆ ಏನೂ ಗೊತ್ತಾಗಲ್ಲ. ಈಗ ನೋಡಿ ಬಿಚ್ಚಿದ್ದಾರೆ, ಎಷ್ಟು ರೆಸ್ಟ್ ಹಿಡಿದೋಗಿ ಹಾಳಾಗಿ ಎಲ್ಲ ಕಂಪ್ಲೀಟ್ಲಿ ಬಿಚ್ಚಿದ್ದೀರಾ. ಅದು ಏನಕ್ಕೆ ಅಂತ, ಯಾವುದೇ ಒಂದು ಗಾಡಿ ಕನ್ವರ್ಟ್ ಮಾಡಬೇಕು ಅಂದರೆ ನಾವು ಫಸ್ಟ್ ಫುಲ್ ಅದನ್ನು ನೇಕೆಡ್ ಮಾಡಬೇಕಂದ್ರೆ ಫುಲ್ ಎಲ್ಲ ಬಿಚ್ಚಾಕಿ ಅದ್ರೊಳಗಡೆಗೆ ಏನು ಪಾರ್ಟ್ಸ್ ಹೋಗಿದೆ, ಹೋಗಿದೆ ಎಲ್ಲ ಚೆಕ್ ಮಾಡಿ ಕಸ್ಟಮರಿಗೆ ತಿಳಿಸ್ತೀವಿ. ಸರ್ ಈ ಥರ ಹಿಂಗೆಲ್ಲ ಹಾಳಾಗಿದೆ ನಿಮಗೆ ಅಂತ.
ಇದಕ್ಕೆ ಏನು ಹೇಳ್ಬೋದು ಅಂದರೆ ಒಂದು ಮರುಜೀವನ ಕೊಡ್ತಾ ಇದೀವಿ ಅಂತಲೇ ಹೇಳ್ಬೋದು ಒಂದು ಗಾಡಿಗೆ. ಇವಾಗ 2014ನೇ ಮಾಡಲ್ ಅಂತ ಹೇಳಿದೆ ನಿಮಗೆ. 2014ನೇ ಮಾಡೆಲ್ ಜುಪಿಟರು ಇವಾಗ 2024, 10 ವರ್ಷ ಆಯಿತು. 10 ವರ್ಷದೊಳಗಡೆಗೆ ಮೇಲ್ಗಡೆಗೆಲ್ಲ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನನ್ನ ಗಾಡಿ ಚೆನ್ನಾಗಿದೆ ಅಂತ ಬಿಚ್ಚಿದ ಮೇಲೆ ಅದರ ಹಣೆ ಬರ ಗೊತ್ತಾಗ್ತದೆ ಏನೇನೆಲ್ಲ ಪಾರ್ಟ್ಸ್ಗಳಾಗಿರುತ್ತೆ ನಿಜ. ಸೊ ಇವಾಗ ಇದು ಕಸ್ಟಮರ್ಗೆ ಏನು ಒಂದು ಮೈಲೇಜ್ ಒಂದು 30, 25 ಆ ಥರ ಬರ್ತಾ ಇತ್ತು. ಇವಾಗ ಇದನ್ನ ಕನ್ವರ್ಟ್ ಆದಮೇಲೆ ಆರಾಮ್ಸೆ ಒಂದು 80 ಕಿಲೋಮೀಟರ್ ತನಕ ಹೋಗುತ್ತೆ ಗಾಡಿ. ಒಂದು ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟರ್ ತನಕ ಹೋಗುತ್ತೆ. ಇವಾಗ ಫಸ್ಟ್ಲಿ ನಾನು ನಿಮಗೆ ಹೇಳೋದು, ಒಂದು ಪೆಟ್ರೋಲ್ ಗಾಡಿನ ನಾನು ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಉದ್ದೇಶ ಏನಪ್ಪ? ಮೈಲೇಜ್ ಸೇವಿಂಗ್ಸ್ ಮೈಲೇಜ್. ಇವಾಗ ನನಗೆ ಈ ನ್ಯೂ ಜನ್ರೇಷನ್ ವೆಹಿಕಲ್ ಅಂತ ಕರಿತೀವಿ, ಅಂದರೆ ಹೊಸ ಗಾಡಿಗಳು 2 ಲಕ್ಷ ಆಗುತ್ತೆ, 1.5 ಲಕ್ಷದಿಂದ 2 ಲಕ್ಷ ತನಕ ಇದೆ. ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗುತ್ತೆ, ಎಲ್ಲ ಆಗುತ್ತೆ. ನ್ಯೂ ಜನ್ರೇಷನ್. ಈಗ ಅದರಲ್ಲಿ ಏನೋ ಮೈಲೇಜು ಹೊಸ ಗಾಡಿಗಳಾದ್ರಿಂದ ಒಂದು 100-150 ಕಿಲೋಮೀಟರ್ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೇನು ಪರ್ಪಸ್ ಸಾಲ್ವ್ ಆಗಬೇಕು. ಇವಾಗ ಈ ಗಾಡಿ ಕೊಡ್ತೀನಿ ಅಂತ ಹೋದರೆ ಮಾರ್ಕೆಟಲ್ಲಿ 15,000-20,000 ಸಾವಿರ ಕೇಳ್ತಾರೆ. ಈ 15,000-20,000 ಸಾವಿರ ನೀವು ಕೊಟ್ಟ ಮೇಲೆ ತಿರ್ಗಾ ಹೊಸ ಗಾಡಿ ತೊಗೋಬೇಕು ಅಂದರೆ 1,80,000 ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ನೀವು. ಅಂದರೆ ಆ ಪರ್ಫಾರ್ಮೆನ್ಸು, ಆ ಲುಕ್ಕು, ಆ ಬಾಡಿ ಗಟ್ಟಿ ಏನಿದೆ ಅಲ್ಲ ಇದೆಲ್ಲ ಬೇಕು ಅಂತ ಸಿಗುತ್ತೆ. 60,000, 50,000ಕ್ಕೆಲ್ಲ ಹೊಸ ಗಾಡಿ ಕೊಡ್ತೀವಿ. 100 ಕಿಲೋಮೀಟ್ರ್, 200 ಕಿಲೋಮೀಟ್ರ್ ಕೊಡ್ತೀವಿ. 6 ತಿಂಗಳು, 1 ವರ್ಷಕ್ಕೆಲ್ಲ ಮುಚ್ಕೊಂಡು ಹೊರಟೋಗ್ತಾರೆ. ಸರ್ವಿಸ್ ಸಿಗಲ್ಲ, ಏನೂ ಸಿಗಲ್ಲ. ಎರಡನೇದು, ಈ ಗಾಡಿ ಎಲ್ಲಿ ಬೇಕಾದ್ರೆ ಸರ್ವಿಸ್ ಮಾಡಿಸ್ಕೋಬೋದು. ರೆಟ್ರೋಫಿಟ್ಮೆಂಟ್ ಕಾನ್ಸೆಪ್ಟೇನೇ ಅದು. ಏನಂತಂದರೆ ನಿಮ್ಮ ಗಾಡಿನ ನೀವು ಯಾವ ಮೆಕ್ಯಾನಿಕ್ ಹತ್ರ ರೆಡಿ ಮಾಡಿಸ್ಕೊತಿದ್ವಿ ಅವ್ರ ಹತ್ರನೇ ಮಾಡಿಸ್ಕೋಬೋದು. ಅದು ಬಿಟ್ಟು ನಾವು ಕೆಲವೊಂದು ಕಂಪ್ನಿಗಳ ಜೊತೆ ಟೈ ಅಪ್ ಆಗಿದ್ದೀವಿ. ಸೊ ಇವಾಗ ಸರ್ವಿಸ್ ಆಗಬೇಕು ಅಂದರೆ ನೀವು ಅಲ್ಲಿಗೆ ತೊಗೊಂಡೋಗಿ, ಇಲ್ಲಿವರೆಗೆ ತೊಗೊಂಡು ಬರಬೇಕು. ಅಥವಾ ನೀವು ಲೋಕಲ್ ಮೆಕ್ಯಾನಿಕ್ ಮಾಡಲ್ಲ, ನಾನು ಮುಟ್ಟಲ್ಲ ಅಂತಂದರೆ ನೀವು ಅಲ್ಲಿಗೆ ತೊಗೊಂಡೋಗಿ. ಸುಮಾರು ಎಲ್ಲ ಬೆಂಗಳೂರಿನಲ್ಲಿ ಏನಿಲ್ಲ ಅಂದ್ರೆ ಒಂದು 30-35 ಕಡೆಗೆ ನಮ್ಮದು ಟೈಪ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಫಸ್ಟ್ ಮೊದಲನೇ ಹಂತ. ಗಾಡಿನ ಫುಲ್ ಬಿಚ್ಚಾಕಿದ್ದೀವಿ. ಇದಾದಮೇಲೆ ನಿಮಗೆ ಸ್ವಿಂಗಮ್ ಚಾಸಿಸ್ ಏನು ಬರುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಹೊಸ ಶಾಕ್ ಅಬ್ಸರ್ವರ್ಗಳು ಕೊಡ್ತೀವಿ 2. ಅದಾದಮೇಲೆ ನಿಮಗೆ ಪೇಂಟಿಂಗ್ ಬೇಕು ಅಂತಂದರೆ ಪೇಂಟಿಂಗ್ ಮಾಡಿಸ್ತೀವಿ. ನಮ್ಮದೇ ಇನ್ನೋಸ್ ಪೇಂಟಿಂಗು. ನೀವು ಹೊರಗಡೆ ಮಾಡಿಸಿದ್ರೆ 9,000-10,000 ರೂಪಾಯಿ ಪೇಂಟಿಂಗು. ನಮ್ಮ ಹತ್ರ ಬನ್ನಿ, ಅರ್ಧಕ್ಕೆ ಬೆಲೆಗೆ ನಾವು ಪೇಂಟಿಂಗ್ ಮಾಡಿಸ್ಕೊಡ್ತೀವಿ. ಒರಿಜಿನಲ್ ಪೇಂಟ್ ನೋಡಿ, ಇದು ಹೆಂಗಿದೆ ಫಿನಿಶಿಂಗ್ ನೋಡಿ, ಇದು ಪೇಂಟ್ ಆಗಿರೋದು ಇದು ಗಾಡಿ. ಇದು ಅಷ್ಟೇ, ಇದು ಪೇಂಟಿಂಗ್ ಆಗಿರೋದು. ಇದೆಲ್ಲ ಏನಂದರೆ ಇದು ಸ್ಟಿಕರಿಂಗ್ ಆಗಿಲ್ಲ ಇನ್ನು. ಸ್ಟಿಕರಿಂಗ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಹೊರಗಡೆ ಒಂದಷ್ಟು ಗಾಡಿ ರೆಡಿ ಮಾಡಿಟ್ಟಿದ್ದೀವಿ, ಸ್ಟಿಕರಿಂಗ್ ಆದಮೇಲೆ ನೋಡ್ಕೋಬೋದು. ಸೊ ಇದರೊಳಗಡೆಗೆ 2 ಥರ ಬರುತ್ತೆ. ಒಂದು ಪ್ಯೂರ್ ಎಲೆಕ್ಟ್ರಿಕ್ ಅಂತ ಕರಿತೀವಿ, ಇನ್ನೊಂದು ಬಂದು ಹೈಬ್ರಿಡ್ ಅಂತ ಕರಿತೀವಿ. ಕನ್ವರ್ಷನ್ ಅಂದರೆ ಯಾವ ಗಾಡಿ ಕನ್ವರ್ಟ್ ಮಾಡ್ತೀರಾ. ನಾವಿವಾಗ ಗೇರ್ಲೆಸ್ ಪೆಟ್ರೋಲ್ ಇಂಜಿನ್, IC ಇಂಜಿನ್ ಅಂತ ಏನು ಕರಿತೀವಿ, ಅದರೊಳಗಡೆಗೆ ಗೇರ್ಲೆಸ್ ಅಂದರೆ ಸ್ಕೂಟ್ರ್ ಸೆಗ್ಮೆಂಟ್. ಸ್ಕೂಟ್ರ್ ಒಳಗಡೆಗೆ ಎಷ್ಟು ಥರ ಸ್ಕೂಟ್ರ್ ಮಾಡೋ? 11 ಥರ ಸ್ಕೂಟ್ರ್ ಮಾಡ್ಬೋದು. ಯಾವುದಕ್ಕೆ? ಪ್ಯೂರ್ ಇವಿಗೆ. ವೆನ್ ಇಟ್ ಕಮ್ಸ್ ಟು ಹೈಬ್ರಿಡ್ ಅಂತಂದರೆ ನಿಮಗೆ ಒಂದು 7-8 ಮಾಡಲ್ ತನಕ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಇದೆಲ್ಲ ಬಂದು ನಿಮಗೆ ಪ್ಯೂರ್ ಇವಿ. ಅಂದರೆ ಇಂಜಿನನ್ನು ತೆಗೆದುಬಿಟ್ಟು ನಮ್ಮ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕಿಟ್ನ ಹಾಕಿರೋದು. ಅದು ಬಂದು ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಹೈಬ್ರಿಡ್ ಇದು. ಅದಕ್ಕೆ ಎಕ್ಸಿಸ್ಟಿಂಗ್ ಹಬ್ಬಿಗೆ ನಿಮಗೆ ನಾವು ಮೋಟ್ರ್ ಹಾಕಿರೋದು. ಇಲ್ಲಿ ನೋಡಿ ಸರ್, ಕನ್ವರ್ಷನ್ ಮಾಡೋಕ್ಕೆ ರೆಡಿ. ಅಂದರೆ ಇದು ಹೋಂಡಾ ಆ್ಯಕ್ಟಿವಾ, ಇದು ಡಿಯೋ, ಇದು TVS ವೀಗೋ, ಇದು ಸುಜುಕಿ ಆಕ್ಸೆಸ್ಸು. ಇದೇ ಥರ ನಿಮಗೆ 11 ಮಾಡೆಲ್ನ ನಾವು ಕನ್ವರ್ಟ್ ಮಾಡ್ಕೊಡ್ತೀವಿ. 11 ಮಾಡೆಲ್ ಸುಜುಕಿ ಆಕ್ಸೆಸ್ಸು. ಮೈಲೇಜ್ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಂತೇಳಿ ಹೈಬ್ರಿಡ್ ಮಾಡಿಸ್ಕೋಬೇಕು ಅಂತೇಳಿ ಕಸ್ಟಮರು ಕೇಳ್ಕೊಂಬಂದರು. ಹೈಬ್ರಿಡ್ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಯಾವ ಥರ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಬ್ಯಾಟ್ರಿಲಿ ಬರುತ್ತೆ. ಆಯಿತಾ, ಬ್ಯಾಟ್ರಿಲಿ ಬರುತ್ತೆ. ಅವ್ರದ್ದೇನು ಪೆಟ್ರೋಲ್ ಏನು ಹಾಕ್ಸ್ತಾರೆ ಎಲ್ಲ ಅಲ್ಲೇ ಇರುತ್ತೆ. ಇದರೊಳಗಡೆ ಏನು ಶಾರ್ಟ್ ಆಗುತ್ತೆ, ಅದಾಗುತ್ತೆ, ಎಲ್ಲ ಏನೂ ಇಲ್ಲ. ಯಾಕೆಂತಂದರೆ ಇದೆಲ್ಲ R&D ಮಾಡಿ ARI ಸರ್ಟಿಫಿಕೇಷನ್ ತೊಗೊಂಡು ಮಾಡಿರೋಂಥ ಗಾಡಿ. ಬ್ಯಾಟ್ರಿನ ಇಲ್ಲಿ ಪ್ಲೇಸ್ ಮಾಡ್ತೀವಿ. ಬ್ಯಾಟ್ರಿನ ಪ್ಲೇಸ್ ಮಾಡಾದ್ಮೇಲೆ ನಿಮಗೆ ಮಾಮೂಲಿ ಇಂಜಿನ್ ಎಲ್ಲ ಏನಿದೆ, ಇಂಜಿನ್ ಎಲ್ಲ ಹಾಗೆ ಇರುತ್ತೆ, ಎಲ್ಲ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಹಿಂದ್ಗಡೆಗೆ ನಿಮಗೆ ಇದೊಂದು ಮೋಟ್ರ್ ಒಂದು ಅಡಿಷನಲ್ ನಾವು ಹಾಕ್ಕೊಟ್ಟಿರ್ತೀವಿ. ಅದೊಂದು ಎಕ್ಸ್ಟ್ರಾ ಸರ್, ಅದು ಮೋಟ್ರ್ ಬರುತ್ತೆ. ಅದು ನಿಮಗೆ ಹೈಬ್ರಿಡ್ಗೆ ಎಲೆಕ್ಟ್ರಿಕ್ ಪುಲ್ಲಿಂಗ್ ಏನು ಬರುತ್ತಲ್ಲ, ಆ ಮೋಟ್ರ್ ಇದ್ರೊಳಗಿಂದನೇ ಬರೋದು. ಇದ್ರೊಳಗೆ ಹೆಂಗೆ ಅಂತ ಹೇಳಿದ್ರೆ, ಕೀ ಆನ್ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರೆ ನಾರ್ಮಲ್ ಪೆಟ್ರೋಲಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಗಾಡಿ, ಅದೇ ಥರ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಪೆಟ್ರೋಲಲ್ಲಿ ಸ್ಟಾರ್ಟ್ ಆಯ್ತು ಗಾಡಿ. ಪೆಟ್ರೋಲ್ ಸ್ಟಾರ್ಟ್ ಆಗಿದೆ. ಪೆಟ್ರೋಲ್ ಸ್ಟಾರ್ಟ್. ಎಕ್ಸ್ಟ್ರಾ ಸ್ವಿಚಸ್ ಕೊಟ್ಟಿರ್ತೀವಿ. ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಸ್ವಿಚ್ ಇದೆ, ಇಲ್ಲಿದೆ ಸ್ವಿಚ್ ನೋಡಿ. ಇದಾಯ್ತಾ, ಇದನ್ನು ಕೆಳಗೆ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಹೈಬ್ರಿಡ್ ಹೆಂಗೆ ಅಂತ ಹೇಳಿದ್ರೆ, ಇವಾಗ ಕಾರ್ಗಳಲ್ಲೂ ಹೈಬ್ರಿಡ್ ಬಂದಿದೆ. ಯಾವ ಥರ ಓಡುತ್ತಪ್ಪ ಅಂತಂದರೆ, ಫಸ್ಟ್ ಇನಿಷಿಯಲಿ ಒಂದು 4-5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಯೂಶಲಾಗಿ ಕಾರ್ಗಳಲ್ಲಿ ನೀವು ಪೆಟ್ರೋಲಲ್ಲಿ ಓಡುತ್ತೆ. ತದನಂತರ ಆಟೋಮೆಟಿಕ್ಕಾಗಿ ಅದು ಎಲೆಕ್ಟ್ರಿಕ್ಕಿಗೆ ಶಿಫ್ಟ್ ಆಗುತ್ತೆ. ಎಷ್ಟು ಬರುತ್ತೆ ಮೈಲೇಜು? 40 ಕಿಲೋಮೀಟ್ರ್ ಬರುತ್ತೆ ಹೈಬ್ರಿಡ್ ಕಾರ್ಗಳಲ್ಲಿ. ನಮ್ಮದ್ರಲ್ಲಿ ಏನಾಗುತ್ತೆ ಅಂದರೆ, ನೀವು ಆಟೋಮೆಟಿಕ್ ಶಿಫ್ಟ್ ಆಗಲ್ಲ, ಮ್ಯಾನ್ಯುಯಲಾಗಿ ಶಿಫ್ಟ್ ಮಾಡ್ಕೋಬೇಕು. ಮೇಲೆ ಕೆಳಗೆ ಒಂದು ಸ್ವಿಚ್ ಮೇಲೆ ಒಂದು ಸ್ವಿಚ್ ಕೆಳಗಡೆ ಮಾಡಿದ್ರೆ ಆಟೋಮೆಟಿಕ್ ಪೆಟ್ರೋಲಿಂದ ಎಲೆಕ್ಟ್ರಿಕ್ಕಿಂದ ಪೆಟ್ರೋಲು ಶಿಫ್ಟ್ ಮಾಡ್ಕೋಬೋದು. ಇದರೊಳಗೆ ಅಡ್ವಾಂಟೇಜ್ ಏನಪ್ಪ, ದಿನಕ್ಕೆ ನಾನು ಒಂದು 100 ಕಿಲೋಮೀಟ್ರ್ ಓಡಾಡಿಸ್ತೀನಿ. 100 ಇಟ್ಕೊಳ್ಳೋಣ ಆವ್ರೇಜ್. 100 ಕಿಲೋಮೀಟ್ರ್ ತೊಗೊಂಡ್ರೆ
ಈ ಒಂದು ಗಾಡಿ ಅಂದರೆ ಆ್ಯಕ್ಸಸ್ ಒಳಗೆ ಕಸ್ಟಮರಿಗೆ ಅಥವಾ ಆ್ಯಕ್ಟಿವ್ ಆಗಿರ್ಬೋದು ಯಾವುದೇ ಒಂದು ಗಾಡಿ ಒಳಗೆ 30-35 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಸೊ ಅವ್ರು ಇವಾಗ 100 ಕಿಲೋಮೀಟ್ರ್ ಓಡಿಸ್ಬೇಕಂದ್ರೆ 2.5 ಲೀಟ್ರ್ ಬೇಕು ಅವರಿಗೆ. 2.5 ಲೀಟ್ರ್ ಅಂತಂದರೆ 250 ರೂಪಾಯಿ ಬೇಕು. ಇದರೊಳಗೆ ಏನಾಗುತ್ತೆ ಅಂದರೆ 50-60 ಕಿಲೋಮೀಟ್ರು ಇದರೊಳಗಡೆಗೆ ಎಲೆಕ್ಟ್ರಿಕಲ್ ಓಡುತ್ತೆ. ಸೊ 60 ಕಿಲೋಮೀಟ್ರ್ ಪ್ಲಸ್ ಒಂದೂವರೆ ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ ಅವ್ರಿಗೆ ಆಲ್ಮೋಸ್ಟು 100 ಕಿಲೋಮೀಟ್ರು ಆಯಿತು. ಸೊ ಆಲ್ಮೋಸ್ಟ್ 50-60% ಸೇವ್ ಮಾಡ್ಕೊತಾರೆ. ಸೊ ಇದರೊಳಗಡೆಗೆ 3 ಮೋಡ್ ಬೇರೆ ಕೊಟ್ಟಿದ್ದೀವಿ, 1, 2, 3. ಓಕೆ. ಸೊ ಇದ್ರೊಳಗೆ ಏನಪ್ಪ, ನಾನು ರೇಸ್ ಹೊಡಿಬೇಕು ಅಂತಲ್ಲ, ಏನು ನನ್ನ ಪರ್ಪಸ್ ಸಾಲ್ವ್ ಆಗಬೇಕು. ಆರಾಮ್ಸೆ 60 ತನಕ ಓಡುತ್ತೆ. ಟಾಪ್ ಸ್ಪೀಡ್ 60 ತನಕ ಹೋಗುತ್ತೆ. 50-60 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಯಾವುದರಲ್ಲಿ, ಹೈಬ್ರಿಡ್ನೊಳಗಡೆಗೆ. ಸೊ ನಿಮಗೆ ಆಲ್ಮೋಸ್ಟ್ ಪರ್ ಕಿಲೋಮೀಟ್ರ್ ನೀವು 3.5 ರೂಪಾಯಿ ಪರ್ ಕಿಲೋಮೀಟ್ರ್ ಕೊಡೋ ಜಾಗದೊಳಗೆ 1.5 ರೂಪಾಯಿ ಅಥವಾ 1.25 ರೂಪಾಯಿ ಮುಗಿಸ್ಕೊಂತೀರಾ. ಸೊ ಇದು ಬಂದು ಹೈಬ್ರಿಡ್. ಇದೆಲ್ಲ ಡೆಲಿವರಿಗೆ ರೆಡಿ ಆಗಿರೋದು. ಡೆಲಿವರಿಗೆ ರೆಡಿ ಆಗಿರೋದು. ಸೊ ಯಾವ್ಯಾವ ಊರಿಂದ ಸರ್ ಇಲ್ಲಿ ಬರುತ್ತೆ ನಿಮಗೆ? ಯಾಕಂದ್ರೆ ಸರ್ ಸುಮಾರು ಕರ್ನಾಟಕದಿಂದ ಆಲ್ಮೋಸ್ಟ್ ಮೂಲೆಯಿಂದನೂ ಜನ ಬರ್ತಾ ಇದ್ದಾರೆ. ಅಂದರೆ ಈಗ ಸರ್ವಿಸ್ ಹೆಂಗಪ್ಪ ಏನಪ್ಪ ಅಂತಂತ ಕೇಳಿದ್ರೆ ಸರ್ವಿಸ್ ಎಲ್ಲ ಏನು ಬರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಏನು ಒಂದು ಬ್ರೇಕ್ ಶೂಸ್ ಹೋಗಿರುತ್ತೆ ಅಥವಾ ಒಂದು ಸಣ್ಣ ಪುಟ್ಟ ಸ್ವಿಚ್ಗಳು ಹೋಗಿರುತ್ತೆ. ಇದ್ರದ್ದು ಪಾರ್ಟ್ಸ್ ಎಲ್ಲ ಬ್ಯೂಟಿ ಆಫ್ ರೆಟ್ರೋಫಿಟ್ಟಿಂಗ್ ಅಂದರೆ ಏನಂತಂದರೆ ಸ್ಪೇರ್ ಪಾರ್ಟ್ಸ್ಗಳು ನಿಮಗೆ ಯಾವ ಗಾಡಿದು ಎಲ್ಲಿ ಬೇಕಾದರೂ ಸಿಗುತ್ತೆ. ಅದೇ ಇವಾಗ ಹೊಸ ಎಲೆಕ್ಟ್ರಿಕ್ ಗಾಡಿ ಅಂತ ಬಂದಾಗ ಸ್ಪೇರ್ ಪಾರ್ಟ್ಸ್ ಹುಡ್ಕೋಬೇಕು ಅಂದರೆ ಸೀದಾ ನೀವು ಅವ್ನು ಯಾರ ಹತ್ರ ತೊಗೊಂಡ್ರೆ ಅವನ ಹತ್ರನೇ ಹೋಗಬೇಕು. ಸೊ ಇದರೊಳಗಡೆಗೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಹೇಳ್ದಂಗೆ ಬೆಳಗಾವಿಯಿಂದ ಬಂದಿದ್ದಾರೆ, ಗುಲ್ಬರ್ಗಾಯಿಂದ ಬಂದಿದ್ದಾರೆ, ಬಳ್ಳಾರಿ ಜನ ತುಂಬ ಜನ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ, ಶಿವಮೊಗ್ಗ, ತೀರ್ಥಹಳ್ಳಿ, ಮಂಗಳೂರು, ಹುಬ್ಬಳ್ಳಿ, ಆಮೇಲೆ ಧಾರವಾಡ, ಮೈಸೂರು, ತುಮಕೂರು, ಮಂಡ್ಯ ಕಡೆಯಿಂದನೂ ಸುಮಾರು ಜನ ಬಂದಿದ್ದಾರೆ, ಕನ್ವರ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲೇ ಒಂದಿದೆ ನೋಡಿ, ಇದು ನೋಡೋಲ್ಲ, ಇದು ಮಂಡ್ಯದ ಗಾಡಿ. ಮಂಡ್ಯದ ಗಾಡಿ. ಇದೆಲ್ಲ ಬೆಂಗಳೂರು ಗಾಡಿಗಳು. ಇದೆಲ್ಲ ಬೆಂಗಳೂರು ಗಾಡಿನೇ. ಸುಮಾರು ಗಾಡಿ ಎಲ್ಲ ಡೆಲಿವರಿ ಮಾಡಿ ಕಳಿಸ್ಬಿಟ್ಟಿದ್ದೀವಿ. ಅರಸೀಕೆರೆ, ತಿಪ್ಟೂರು ಆ ಕಡೆಯಿಂದನೂ ಸುಮಾರು ಜನ ಬಂದು ಮಾಡಿಸ್ಕೊಂಡು ತೊಗೊಂಡೋಗಿದ್ದಾರೆ ಗಾಡಿ. ಆ್ಯಂಡ್ ಸದ್ಯಕ್ಕೆ ಯಾವುದೋ ಕಂಪ್ಲೇಂಟ್ಸ್ ಅಂತ ಯಾರ್ದೂ ಏನೂ ಬಂದಿಲ್ಲ. ಸರ್ ಬ್ಯಾಟ್ರಿ ಪ್ಲೇಸ್ಮೆಂಟ್ ಈ ಥರ ಬರುತ್ತೆ ನೋಡಿ ಇದರೊಳಗಡೆಗೆ. ಜಸ್ಟ್ ಇದನ್ನು ಆಫ್ ಮಾಡೋದು, ಆನ್ ಮಾಡೋದು. ಈಗ ನೆಕ್ಸ್ಟ್ ಫ್ಯೂಚರ್ ಒಳಗಡೆಗೆ ಸ್ವಾಪಿಂಗ್ ಸ್ಟೇಷನ್ಸ್ ಅಂತ ಬರುತ್ತೆ. ಅಂದರೆ ಈಗ ಬೆಂಗಳೂರಿನ ಜನಕ್ಕೆ ಮಾತ್ರ ನಾವು ಅದನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಬೆಂಗಳೂರಿನಲ್ಲಿ ಸ್ವಾಪಿಂಗ್ ಸ್ಟೇಷನ್ಸ್ ಜಾಸ್ತಿ ಇದೆ. ಸೊ ದಿನಕ್ಕೆ ನಾನು ಒಂದು 100 ಕಿಲೋಮೀಟ್ರ್ ಓಡಿಸ್ತೀನಿ ಅಂತ ಹೇಳಿದ್ರೆ ಅವ್ರು ಸ್ವಾಪಿಂಗ್ ಸ್ಟೇಷನ್ಸ್ ತೊಗೊಂಡ್ರು ಅಂದರೆ ಸ್ವಾಪಿಂಗ್ ಆಪ್ಷನ್ ತೊಗೊಂಡ್ರು ಅಂತಂದರೆ ಅವ್ರಿಗೆ ಸುಮಾರು ಸ್ವಾಪಿಂಗ್ ಜಾಗಗಳಲ್ಲಿ ಈ ಥರ ಬ್ಯಾಟ್ರಿಗಳಿರುತ್ತೆ. ಹೋಗ್ಬಿಟ್ಟು ತೆಗೆದು ಸ್ವಾಪ್ ಮಾಡ್ಕೊಳ್ಳೋದು ಬರೋದು. ಇದೇ ಸ್ವಾಪಿಂಗ್ ಬ್ಯಾಟ್ರಿ, ಇದೇ ಥರ ಬರುತ್ತೆ ಸ್ವಾಪಿಂಗ್ ಬ್ಯಾಟ್ರಿ. ಸ್ವಾಪಿಂಗ್ ಹೆಂಗಂದರೆ ತೆಗಿಯೋದು ಈ ಥರ ಬ್ಯಾಟ್ರಿ, ವಾಪಸ್ಸು ಚಾರ್ಜ್ ಆಗಿರೋ ಬ್ಯಾಟ್ರಿನ ಈ ಥರ ಹಾಕೊಳ್ಳಿ. ಇದನ್ನ ಬೆಲ್ಟ್ನ ಹಿಂಗೆ ಟೈಟ್ ಮಾಡ್ಕೊಳ್ಳಿ. ಇದನ್ನು ವಾಪಸ್ ಹಿಂಗೆ ಕನೆಕ್ಟ್ ಮಾಡಿ MCB ಆನ್ ಮಾಡಿ ಅಷ್ಟೇ. ಸಿಂಪಲ್ ಸ್ವಾಪ್ ಮಾಡ್ಕೊಳ್ಳಿ, ಓಡಿಸ್ತಾರೆ ಗಾಡಿ. ಇದರೊಳಗಡೆಗೆ ಎಲೆಕ್ಟ್ರಿಕ್ ಒಳಗಡೆಗೆ ನಿಮಗೆ ಇದು ಬ್ಯಾಟ್ರಿ ಇಂಡಿಕೇಶನ್ ತೋರಿಸುತ್ತೆ, ಎಷ್ಟು ಇಂಡಿಕೇಟರ್ ಇದೆ ಅಂತೇಳಿ. ಇದು ಬ್ಯಾಟ್ರಿ ಲೋ ಆಗಿದೆ, ಟೆಸ್ಟ್ ರೈಡ್ ಮಾಡಿ. ಇದಾದಮೇಲೆ ನಿಮಗೆ ಇದರೊಳಗೇನೆ ಬ್ಯಾಟ್ರಿ ಇಂಡಿಕೇಶನ್ಸು ಎಲ್ಲ ತೋರಿಸುತ್ತೆ. 3 ಮೋಡ್ ಇದೆ ನೋಡಿ, ಮೋಡ್ 1, ಮೋಡ್ 2, ಮೋಡ್ 3. ಇದಾದಮೇಲೆ ರಿವರ್ಸ್, ಇಲ್ಲ ಎಕ್ಸ್ಲೇಟರ್ ಇಲ್ಲೇ ಕೊಟ್ಟರೆ ಇಲ್ಲೇ ರಿವರ್ಸ್ ಇದೆ. ಇದನ್ನ ರಿವರ್ಸ್ ಬಟನ್ ಇದೆಯಲ್ಲ, ಇನ್ನು ಕೊಟ್ಟು ಎಕ್ಸ್ಲೇಟರ್ ಕೊಟ್ಟರೆ ರಿವರ್ಸ್ ಹೋಗೋಕೆ ಶುರು ಆಗುತ್ತೆ. ಇದು ಒಂದ್ಸತಿ ಹೊತ್ತಿದ್ರೆ ಗಾಡಿ ಆನ್ ಆಯಿತು. ಇದೇನು ಸರ್ ಇದು ಬ್ಯಾಟ್ರಿ ಇಂಡಿಕೇಶನ್. ಒಂದು ವೇಳೆ ಇದು ನೀರಿಗೆ ಬಿದ್ದರೆ ಏನಾಗಲ್ಲ. ಇದೆಲ್ಲ ಈ ಗಾಡಿ ಎಲ್ಲ IP67 ಅಂತ ಕರಿತೀವಿ. ಮೋಟರು ಇದೆಲ್ಲ IP67 ಇರುತ್ತೆ. ಜಸ್ಟ್ ಇವಾಗ ಗಾಡಿ ಓಡ್ತಾ ಇದೆ ನೋಡಿ, ಓಡ್ತಿದಲ್ವಾ. ಇವಾಗ ಸ್ಟಾಪ್ ಮಾಡಿದೆ. ಇವಾಗ ರಿವರ್ಸ್ ಇದನ್ನು ಪ್ರೆಸ್ ಮಾಡಿ ಇದನ್ನು ಕೊಟ್ಟರೆ ರಿವರ್ಸ್ ಗಾಡಿ ಆಫ್ ಮಾಡಬೇಕು, ಆ್ಯಪಲ್ ಚೇಂಜ್ ಮಾಡಬೇಕು ಎಲ್ಲ ಮಾಡ್ಬೋದು. ಹಾಂ ಮಾಡೋಣ, ಟ್ರಯಲ್ ಗಾಡಿ ಕೊಡ್ತೀನಿ ನಾನು ನಿಮ್ಗೆ. ಸರ್ ಇದು ಪ್ಯೂರ್ ಇವಿ. ಈಗ ಇದರೊಳಗಡೆಗೆ ಹೆಂಗೆ ಅಂತ ಹೇಳಿದ್ರೆ 3 ಮೋಡ್ ಕೊಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ. 1ನೇ ಮೋಡ್ನೊಳಗೆ ನಿಮಗೆ ಟಾಪ್ ಸ್ಪೀಡ್ ಬಂದು 30-35 ಹೋಗುತ್ತೆ. ಎರಡನೇ ಮೋಡಿಗೆ ಹಾಕಿದ್ರೆ ನಿಮಗೆ ಅಪ್ ಟು 40-45 ತನಕ ಟಾಪ್ ಸ್ಪೀಡ್ ಹೋಗುತ್ತೆ. 3ನೇ ಮೋಡಿಗೆ ಹಾಕಿದ್ರೆ ನಿಮಗೆ ಅಪ್ ಟು 60 ಕಿಲೋಮೀಟರ್ 60-65 ತನಕ ಟಾಪ್ ಸ್ಪೀಡ್ ಹೋಗುತ್ತೆ. 60 ಅಂತಲೇ ಇಟ್ಕೊಳ್ಳಿ. ಹಾಂ. ಸೊ ಮೈಲೇಜ್ ಹೇಗಪ್ಪ ಇದರೊಳಗಡೆಗೆ ಅಂತ ಹೇಳಿದ್ರೆ 4-4.5 ಅವರ್ ಚಾರ್ಜ್ ಮಾಡಿದ್ರೆ ನೀವು 2 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ. 2 ಯೂನಿಟ್ ಅಂದರೆ ಅಲ್ಲಿಗೆ ಆಲ್ಮೋಸ್ಟ್ 15 ರೂಪಾಯಿ. ಸೊ 15 ರೂಪಾಯಿಗೆ ನಿಮಗೆ 60 ಇಟ್ಕೊಳ್ಳೋಣ, ಅಂದರೆ ಟಾಪ್ ಸ್ಪೀಡಲ್ಲೇ ಇಟ್ಕೊಳ್ಳೋಣ ಲೆಕ್ಕ. ಸೊ 0 to 30 ಅಂದರೆ 1ನೇ ಮೋಡ್ ಒಳಗಡೆ ನಾನು ಕಂಟಿನ್ಯೂಸ್ ಆಗಿ ಓಡಿಸ್ತಿರ್ತೀನಿ ಅಂದರೆ ನಿಮಗೆ ಮೈಲೇಜ್ ಅಪ್ ಟು ಏನಿಲ್ಲ ಅಂದರೂ 70ಇಂದ 80 ತನಕ ಬರುತ್ತೆ. 80 ತನಕ. 2ನೇ ಮೋಡಲ್ಲಿ ನಿಮಗೆ 60 to 70. 3ನೇ ಮೋಡಲ್ಲಿ 50 to 60. ಟಾಪ್ ಸ್ಪೀಡ್ 60 ಇರುತ್ತೆ. ಹಾಂ. ಸೊ ಇದರೊಳಗೆ ಪುಲ್ಲಿಂಗ್ ಕೆಪಾಸಿಟಿ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು 70 ಕಿಲೋಮೀಟ್ರ್ 75 ಕಿಲೋಮೀಟ್ರ್ ಅವ್ರು ಇಬ್ಬರು ಪ್ಲಸ್ ಒಂದು 25-30 kg, ಒಂದು 200 kg ತನಕ ಅಂದ್ಕೊಳ್ಳಿ. 150ರಿಂದ 200 kg ಒಳಗಡೆಗೆ ಎಷ್ಟು ಬೇಕಾದ್ರೆ. ಸೊ
ಓಕೆ ಸೊ ಸೇಮ್ ಪೆಟ್ರೋಲ್ ಥರನೇ ಅಂದರೆ ನೀವು ಡಬಲ್ಸ್ ಹೋದಾಗ ಮೈಲೇಜ್ ಡ್ರಾಪ್ ಆಗುತ್ತೆ ಪೆಟ್ರೋಲಲ್ಲಿ. ಸೊ ಇದರಲ್ಲೂ ಅಷ್ಟೇ ಡಬಲ್ಸ್ ಹೋದಾಗ ಮೈಲೇಜ್ ಸ್ವಲ್ಪ ಡ್ರಾಪ್. ಸರ್ ಇದು ಬ್ಯಾಟ್ರಿ ಚಾರ್ಜಿಂಗ್ ಹಿಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ಫಸ್ಟು ಇದನ್ನು ಬ್ಯಾಟ್ರಿಯಿಂದ ವೈರಿಂಗ್ ಬರುತ್ತೆ, ಇದನ್ನು ಅದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡೋದು. 5 amps ಸೆಲ್ ಬರುತ್ತಲ್ಲ ನಿಮಗೆ, 5 to 10 amps, ಅದು ಸ್ವಿಚ್ ಅಲ್ಲಿ ಕನೆಕ್ಟ್ ಮಾಡಿ ಜಸ್ಟ್ ಆನ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಯಾಟ್ರಿ ಇಂಡಿಕೇಶನ್ ತೋರಿಸುತ್ತೆ. ಓಕೆ, ಎಷ್ಟು ಸಮಯ ತಗೊಳ್ಳುತ್ತೆ ಸರ್ ಇದು ಚಾರ್ಜ್? 4 ಇಂದ 4.5 hours. ಇದರೊಳಗಡೆ ಇನ್ನೊಂದೇನಂತ ಹೇಳಿದ್ರೆ, ಸಪೋಸ್ ನೀವೆಲ್ಲಾದ್ರೂ ಆಚೆ ಕಡೆ ಹೋಗಿರ್ತೀರಾ, ಆಚೆ ಕಡೆ ಹೋಗಿ ಬಂದು ಒಳಗಡೆ ಇಮಿಡಿಯೇಟ್ ಆಗಿ ತೆಗೆದು ಚಾರ್ಜ್ಗೆ ಹಾಕ್ತೀನಿ ಅಂದರೆ ಒಂದು 1/2 hour 45 minutes ಜಾಸ್ತಿ ತೊಗೊಳುತ್ತೆ. ಏನಕ್ಕೆ ಅಂತಂದರೆ ನೀವು ಆಚೆ ಕಡೆಯಿಂದ ಬಂದಾಗ ಬ್ಯಾಟ್ರಿ ಸೆಲ್ಸ್ ಎಲ್ಲ ವರ್ಕ್ ಆಗಿರುತ್ತಲ್ಲ, ಸೊ ಲೈಟಾಗಿ ಹೀಟ್ ಅಪ್ ಏನಾರು ಆಗಿರುತ್ತೆ. ಸೊ ಹಾಗೆ ಚಾರ್ಜಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ತೊಗೋಬೋದು. ಬಟ್ ಅದರ್ವೈಸ್ ನೀವು ಮನೆಗೆ ತೊಗೊಂಬಂದು ಇಟ್ಟು 1 hour ಎಲ್ಲ ಆದಮೇಲೆ ನೀವು ಚಾರ್ಜ್ಗೆ ಹಾಕ್ತೀನಿ ಅಂದರೆ ಒಂದು 4.5 hours ಚಾರ್ಜ್ ಆಗುತ್ತೆ. ಪ್ಲಸ್ ಇದರೊಳಗೆ ಇನ್ನೊಂದೇನಂತ ಹೇಳಿದ್ರೆ, ಮನೆ ಒಳಗೆ ಸಪೋಸ್ ನಿಮಗೆ ಅರ್ಥಿಂಗ್ ಸರಿಯಾಗಿಲ್ಲ ಅಂದರೆ ಅಂತ ಹೇಳಿದ್ರೆ ಸ್ವಲ್ಪ ಚಾರ್ಜಿಂಗ್ ಟೈಮ್ ಜಾಸ್ತಿ ತೊಗೋಬೋದು. ಏನಕ್ಕೆ ಅಂದರೆ ಲೀಕೇಜ್ ಇರುತ್ತಲ್ಲ ಅದರೊಳಗಡೆಗೆ. ಸೊ ಹಾಗಾಗಿ ನಿಮಗೆ ಚಾರ್ಜಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ತೊಗೋಬೋದು. ಸರ್, ಈಗ ಸಾಮಾನ್ಯವಾಗಿ ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರಿಗೆ ಒಂದು ಕ್ವಶನ್ ಇದೆ, ಏನಂದರೆ ಪೆಟ್ರೋಲಿಂದ ಅಥವಾ ಎಲೆಕ್ಟ್ರಿಕ್ ಅದು ಹೈಬ್ರಿಡ್ ಮಾಡೋಕ್ಕೆ ಎಷ್ಟು ಚಾರ್ಜಸ್ ಮಾಡ್ಬೋದು ಅಂತೇಳಿ ಒಂದು ಕ್ವಶನ್ಸ್ ಇರುತ್ತೆ ಸಾಮಾನ್ಯವಾಗಿ. ಸರ್, ಇವಾಗ ಏನಂತ ಹೇಳಿದ್ರೆ ಹೊಸ ಗಾಡಿಗಳಿಗೆ ಸಿಗ್ತಿರೋಂಥ ಒಂದು ಸಬ್ಸಿಡಿ ನಮಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ GST ಮೇಜರ್ ಪಾರ್ಟ್ ಆಗೋಗುತ್ತೆ. ಸೊ ಇವಾಗ ಹೈಬ್ರಿಡ್ನ ಆಲ್ಮೋಸ್ಟ್ 69,000 ಇದೆ. ಬಟ್ ಅದನ್ನು ವರ್ಕೌಟ್ ಮಾಡಿ ಇನ್ನೂ ಕಮ್ಮಿಗೆ ಒಂದು 65-60ಕ್ಕೆ ಮಾಡ್ಕೊಡ್ತೀವಿ. ಎಲೆಕ್ಟ್ರಿಕ್ ಗಾಡಿ 50,000 ಪ್ಲಸ್ GST ಪ್ಲಸ್ ಅದರ್ ಚಾರ್ಜಸ್ ಇದೆ. ಕಸ್ಟಮರ್ ಬರಲಿ, ಟೆಸ್ಟ್ ರೈಡ್ ಮಾಡಲಿ, ಒಂದು ಒಳ್ಳೆ ರೇಟ್ ಹಾಕಿ ಮಾಡಿಕೊಡ್ತೀವಿ. ಸೊ ಇಲ್ಲಿವರೆಗೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಹೇಗಿದೆ ಸರ್? ಯಾಕಂದ್ರೆ ಸರ್ವಿಸ್ ತೊಗೊಂಡಿರುವಂಥ ಕಸ್ಟಮರ್ಸ್ ಸರ್ ಸದ್ಯಕ್ಕೆ ಇಲ್ಲಿವರೆಗೂ ಆ ಥರ ಯಾವುದೋ ಒಂದು ಕಂಪ್ಲೇಂಟ್ಸ್ ಆಗಲಿ ಅಥವಾ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಆಗಲಿ ಏನೂ ಬಂದಿಲ್ಲ. ಚೆನ್ನಾಗಿ ಓಡ್ತಾ ಇದೆ ಗಾಡಿ, ಇಷ್ಟಪಟ್ಟಿದ್ದಾರೆ, ಸುಮಾರು ಜನ ರೆಫರೆನ್ಸು ಕೊಟ್ಟಿದ್ದಾರೆ. ಅದೇ ಹೇಳ್ತಾ ಇದ್ದೀನಿ, ತಿಂಗಳಿಗೆ ಏನಿಲ್ಲ ಅಂದರೂ 40-50 ಗಾಡಿ ಕನ್ವರ್ಟ್ ಮಾಡಿಕೊಡ್ತಾ ಇದ್ದೀವಿ, ಹೈಬ್ರಿಡ್ ಪ್ಲಸ್ ಎಲೆಕ್ಟ್ರಿಕ್, ಪ್ಯೂರ್ ಎಲೆಕ್ಟ್ರಿಕ್. ಸೊ ಹಂಗಾಗಿ ಇದರಲ್ಲಿ ಮೇಜರಾಗಿ ನಮಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಏನಂತಂದರೆ ನಮ್ಗೆ ಆಲ್ಮೋಸ್ಟ್ ಒಂದು 11 ಮಾಡೆಲ್ಗಳಿದೆ. ಸೊ ನೀವು ಯಾವ ಗಾಡಿ ತೊಗೊಂಬಂದ್ರೂ ಕನ್ವರ್ಟ್ ಮಾಡ್ಕೊಡ್ಬೋದು. ಯಾವ ಗಾಡಿ ತೊಗೊಂಬಂದ್ರೂ ಕನ್ವರ್ಟ್ ಮಾಡ್ಕೊಡ್ಬೋದು. ARA ಸರ್ಟಿಫೈಡ್ ಆಗಿದೆ. ARA ಅಂದರೆ ಆಟೋಮೋಟಿವ್ ರಿಸರ್ಚ್ ಅಥಾರಿಟಿ ಇಂಡಿಯಾ. ಮೇಜರ್ ಆಫ್ ವೆಹಿಕಲ್ಸ್ ಯಾವುದೇ ಒಂದು ಇಂಡಿಯಾದಲ್ಲಿ ಲಾಂಚ್ ಮಾಡಬೇಕು ಅಂದರೆ ARA ಸರ್ಟಿಫಿಕೇಷನ್ ಬೇಕು. ಸೊ ARA ಇಂದ ಸರ್ಟಿಫಿಕೇಷನ್ ಇದೆ, ಪ್ಲಸ್ RTO ಅಪ್ರೂವ್ಡ್. ಸೊ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಮೂಲೆಯಲ್ಲಿ ನೀವು ಗಾಡಿ ಕನ್ವರ್ಟ್ ಮಾಡಿಸ್ಕೊಂಡ್ರೂ ನೀವು RTO ರಿಜಿಸ್ಟ್ರೇಷನ್ ಆಗುತ್ತೆ ಗಾಡಿ. ಸೊ ಇದರೊಳಗಡೆಗೆ RTO ರಿಜಿಸ್ಟ್ರೇಷನ್ನು ನಾವೇ ಬೇಕಾದರೂ ಮಾಡಿಸ್ಕೊಡ್ತೀವಿ, ಅಥವಾ ನೀವೇ ಮಾಡಿಸ್ಕೊಳ್ಳೋಂಗಿದ್ರೆ ನಿಮಗೆ ಪರಿಚಯ ಆದರೆ ನಾವು ಮಾಡಿಸ್ಕೊಡ್ತೀವಿ ಅಂದರೆ ನೀವೇ ಮಾಡಿಸ್ಕೊಡಿ. ಪೇಪರ್ ವರ್ಕ್ಸ್ ಏನಿದೆ ನಾವು ಮಾಡಿಕೊಡ್ತೀವಿ. ಸೊ ಇಲ್ಲ ನಮಗೆ ಮಾಡಿಸ್ಕೊಡಿ ಅಂದರೆ ನಾವು ಮಾಡಿಸ್ಕೊಡ್ತೀವಿ. ಸೊ ಅದಕ್ಕೇನು ಚಾರ್ಜಸ್ ಇರುತ್ತೆ ಅದನ್ನು ನಾವು ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ RTO ಕನ್ವರ್ಷನ್ ಇದ್ರ ಬಗ್ಗೆ. ಸರ್, ಇವಾಗ ಸಾಮಾನ್ಯವಾಗಿ ಬ್ಯಾಟ್ರಿ ಅಥವಾ ಎರಡೂ ಇರೋದ್ರಿಂದ ಇವಾಗ ಅದು ಸರ್ ಪೆಟ್ರೋಲು ಮತ್ತು ಇದಿರೋದ್ರಿಂದ ಸೊ ಏನಾದರೂ ಗಾಡಿಗೆ ಅಥವಾ ಏನಾದರೂ ಆಗೋ ಏನಾದರೂ ಸರ್ ಆಲ್ಮೋಸ್ಟ್ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಯಾವುದೇ ಥರದ್ದು ಏನು ಸಮಸ್ಯೆ ಗಾಡಿ ಬಂದಿಲ್ಲ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕಸ್ಟಮರ್ ಗಾಡಿ ಹೇಗೆ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಸುಮಾರು ಒಂದು 300 ಗಾಡಿ ಮೇಲೆ ರೆಡಿಯಾಗಿ ಹೋಗಿದೆ ಹೈಬ್ರಿಡ್, ಥ್ರೂಔಟ್ ಕರ್ನಾಟಕ ಹೋಗಿದೆ ಗಾಡಿಗಳು. ಯಾವುದೇ ಥರದ್ದು ಈ ಥರ ಇನ್ಸಿಡೆನ್ಸ್ ಯಾವುದೂ ಬಂದಿಲ್ಲ. ಯಾಕೆಂದರೆ ನಾವು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲೂ ನೋಡಿದ್ದೀವಿ, ಈ ಬ್ಯಾಟ್ರಿಗಳು ಗಾಡಿಗಳು ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಂಡಿರೋಂಥದ್ದು. ಸೊ ಈ ಥರ, ಸೊ ಹಾಗಾಗಿ ಕೇಳಿದೆ ಸರ್. ಇವಾಗ ಈ ಬ್ಯಾಟ್ರಿ ಗಾಡಿಗಳು ಬೆಂಕಿ ಹತ್ಕೊಳ್ಳುತ್ತೆ ಅಂತೇಳಿ ಎಲ್ಲ ಸಿಕ್ಕಾಪಟ್ಟೆ ನೋಡಿದ್ದೀವಿ ಅಂತ ಹೇಳಿದ್ರಲ್ಲ, ಇದರೊಳಗೆ ಮೇಜರ್ ಪಾರ್ಟ್ ಏನಂದರೆ BMS ಸಿಸ್ಟಮ್ಸ್ ಅಂತ ಒಂದು ವರ್ಕ್ ಆಗುತ್ತೆ, ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದು ಯಾವಾಗ ಚೆನ್ನಾಗಿರಲ್ಲ ಅಥವಾ ಕನೆಕ್ಟಿವಿಟಿ ಯಾವಾಗ ಸರಿಯಾಗಿ ಮಾಡಿಲ್ಲ, ಈ ಥರ ಒಂದು ಇನ್ಸಿಡೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದರೊಳಗೆ ಮೇಜರ್ಲಿ ಏನಂತ ಹೇಳಿದ್ರೆ ಬ್ಯಾಟ್ರಿ ಬೆಂಕಿ ಹತ್ಕೊಳ್ಳಲ್ಲ. ಇದು ಅಂದರೆ ಬ್ಲಾಸ್ಟ್ ಆಗೋದು ಅಥವಾ ಪೆಟ್ರೋಲ್ ಅಲ್ಲ, ನಾನು ಪ್ಯೂರ್ ಇವಿ ಬಗ್ಗೆ ಹೇಳ್ತೀನಿ. ಇವಾಗ ನಿಮಗೆ ಬ್ಲಾಸ್ಟ್ ಆಗಲ್ಲ. ಸೊ ಇದೇನಾದ್ರೂ ಬೆಂಕಿ ಎತ್ಕೊಂತ ಅಂತಂದ್ರೆ ಸೆಲ್ಸ್ ಬರ್ನ್ ಆಗುತ್ತೆ ಅಷ್ಟೇ. ಸೊ ಯಾವುದೇ ರೀತಿ ಅನಾಹುತ ಆಗಲ್ಲ. ನೀವು ನೋಡಿರ್ಬೋದು, ಸಿಕ್ಕಾಪಟ್ಟೆ ಗಾಡಿಗಳದ್ದು ವಿಡಿಯೋ ಎಲ್ಲ ಹಾಕಿರ್ತಾರೆ, ಹೊಗೆ ಬರ್ತಾ ಇರುತ್ತೆ, ಬ್ಲಾಸ್ಟ್ ಆಗಲ್ಲ, ಅದು ಸುಮ್ಮನೆ ಹೊಗೆ ಬರುತ್ತೆ ಅಷ್ಟೇ. ಮತ್ತೆ ಇದ್ರ ಅಡ್ರೆಸ್ ಕರೆಕ್ಟಾಗಿ ಎಲ್ಲಿ ಸರ್ ಇರೋದು? ಸರ್ ಇದು ಕನ್ವರ್ಷನ್ ಸೆಂಟರ್ ಅಂದರೆ HRC ಅಂದರೆ ಹೈಬ್ರಿಡ್ ಕನ್ವರ್ಷನ್ ಸೆಂಟರ್ ಅಂತ ನಾವೇನಂತ ಕರಿತೀವಿ. ಇದು ಬಂದು ನಮ್ಮ ಬೊಮ್ಮನಹಳ್ಳಿಯಲ್ಲಿ, ಬೊಮ್ಮನಹಳ್ಳಿ ಬ್ಯಾಂಗ್ಳೂರು ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಒಳಗಡೆ ಬೊಮ್ಮನಹಳ್ಳಿನಲ್ಲಿ ಕೊಡಿ ಚಿಕ್ಕನಹಳ್ಳಿ ಮೇನ್ ರೋಡು. ಎರಡನೇದು ಬಂದು ನಾಗರಬಾವಿನಲ್ಲಿ ನಮ್ಮದೊಂದು ಇದಿದೆ, ಏನೋ ಆಫೀಸ್ ಇದೆ. ಸೊ ಅಲ್ಲಿ ನಿಮಗೆ ಟೆಸ್ಟ್ ರೈಡ್ ಬೇಕು ಅಥವಾ ಏನಾದರೂ ಎನ್ಕ್ವೈರೀಸ್ ಬೇಕು ಬಂದರೆ ಅಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ನಿಮ್ಮದು ಇದು ಓಪನಿಂಗು ಅಥವಾ ಕ್ಲೋಸಿಂಗ್ ಟೈಮ್ಸ್ ಏನಿದೆ ಸರ್? ಸರ್ ಇಲ್ಲಿ ನಮ್ಮದು 10 to 6. 10 to 6, 6:30 ತನಕನೂ ಇರ್ತೀವಿ. 10 to 6:30 ತನಕನೂ ಇರ್ತೀವಿ. ಓಕೆ. ನಿಮ್ದು ಏನಾದರೂ ಈ ಥರ ವೆಬ್ಸೈಟ್ ಅಥವಾ ಏನಾದರೂ? ವೆಬ್ಸೈಟ್ ಇದೆ. ವೆಬ್ಸೈಟ್ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀರಲ್ಲ, ಇದೇ ಕಾಂಟ್ಯಾಕ್ಟ್ ನಂಬರ್. ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಾವು ನಿಮ್ಗೆ ಎನ್ಕ್ವೈರೀಸ್ ಇದ್ರೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ. ಅದಾದಮೇಲೆ ಟೆಸ್ಟ್ ರೈಡ್ ಬರಬೇಕು ಅಂದರೆ ಬೊಮ್ಮನಹಳ್ಳಿಗಾದರೂ ಬರ್ಬೋದು. ಈ ಕಡೆ ಸೈಡ್ ಇದ್ದವ್ರು ಬೊಮ್ಮನಹಳ್ಳಿ ಹತ್ರ ಆದರೆ ಬೊಮ್ಮನಹಳ್ಳಿಗೆ ಬರ್ಬೋದು, ಇಲ್ಲ ನಾಗರಬಾವಿ ಹತ್ರ ಆಗುತ್ತೆ ಅಂದರೆ ನಾಗರಬಾವಿಗೂ ಬರ್ಬೋದು.
ಸೊ ಅದಾದಮೇಲೆ ನಮ್ಮ ವೆಬ್ಸೈಟ್ ಇಲ್ಲೇ ಇದೆ ನೋಡಿ, ಈ ವೆಬ್ಸೈಟ್ ವಿಸಿಟ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸು ಎಲ್ಲ ಡೀಟೇಲ್ಸು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶ್ಯಾಮ್, ಥ್ಯಾಂಕ್ ಯು ಫಾರ್ ಯರ್ ಟೈಮ್.